ಒಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಈಗಾಗಲೇ ತಾವೇ ಅಭ್ಯರ್ಥಿ ಎನ್ನೋ ಹಾಗೆ ಪ್ರಚಾರ ಆರಂಭಿಸಿದ್ರೆ ಮತ್ತೊಂದು ಕಡೆ ಯಾವ ಲೋಕಸಭಾ ಕ್ಷೇತ್ರಕ್ಕೂ ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ. ಫಸ್ಟ್ ಲಿಸ್ಟ್ ಇನ್ನೂ ಬಿಡುಗಡೆನೇ ಆಗಿಲ್ಲ. ಅದು ಸುಧಾಕರ್ರಿಗೂ ಗೊತ್ತಿದೆ. ಹೀಗಂತ ಹೇಳೋದ್ರ ಮೂಲಕ ಡಾಕ್ಟರ್ ಕೆ ಸುಧಾಕರ್ ಕ್ಯಾಂಪೇನ್ SR ವಿಶ್ವನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಆರಂಭಿಸಿದ್ದಾರೆ ಈಗಾಗಲೇ ಮಾಜಿ ಸಚಿವರು. ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ಕೇವಲ ನನ್ನ ಮಗನಷ್ಟೇ ಆಕಾಂಕ್ಷಿಯಲ್ಲ, ಯಾರೂ ಹಾಗೆ ಹೇಳಬಾರ್ದು. ವರಿಷ್ಠರು ತೀರ್ಮಾನಿಸುವವರೆಗೂ ಯಾರೂ ಅಧಿಕೃತ ಅಭ್ಯರ್ಥಿಗಳಲ್ಲ ಅಂತ ನ್ಯೂಸ್ ಫಸ್ಟ್ ಜೊತೆ ಶಾಸಕ SR ವಿಶ್ವನಾಥ್ ಮಾತನಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ನಮ್ಮ ಪ್ರತಿನಿಧಿ ಗಣಪತಿ ಮಾತಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಶಾಸಕ SR ವಿಶ್ವನಾಥ್ನವರು? ಲೋಕಸಭಾ ಚುನಾವಣೆಯ ತಂತ್ರಗಾರಿಕೆ ಈಗಾಗಲೇ ಆರಂಭ ಆಗಿದೆ. ಬಿಜೆಪಿಯಲ್ಲೂ ಕೂಡ ಆಕಾಂಕ್ಷಿಗಳು ಎಲ್ಲ ಒಂದು ಕಡೆ ಹೈಕಮಾಂಡ್ನ ಒಂದಷ್ಟು ಸಂದೇಶಕ್ಕೆ ಎದುರು ನೋಡ್ತಾ ಇದ್ದಾರೆ. ಆದರೆ ಒಂದು ಹೆಜ್ಜೆ ಮುಂದೆ ಹೋದಂಥ ಸುಧಾಕರ್ ಅವರು ನನಗೆ ಟಿಕೆಟ್ ಘೋಷಣೆ ಆಗಿದೆ ಅನ್ನೋ ಲೆಕ್ಕದಲ್ಲಿ ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರಚಾರ ಕೂಡ ಆರಂಭಿಸಿದ್ದಾರೆ. ಆದರೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂತಹ ಯಲಹಂಕ ಶಾಸಕರಾದಂಥ ವಿಶ್ವನಾಥ್ ಅವರು ಇದುವರೆಗೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ, ಯಾಕಂತಂದರೆ ನನ್ನ ಮಗನೂ ಕೂಡ ಅಲ್ಲಿ ಆಕಾಂಕ್ಷಿ ಆಗಿರೋದಂತ ಒಂದಷ್ಟು ಸ್ಪಷ್ಟನೆ ಕೂಡ ಕೊಟ್ಟಿರುವಂಥದ್ದು. ಹಾಗಾದರೆ ಟಿಕೆಟ್ ನಿಜವಾಗ್ಲೂ ಕೂಡ ಘೋಷಣೆ ಆಗಿದೆಯಾ ಅಥವಾ ಆಗಬೇಕಾ ಅನ್ನೋದು ಕೂಡ ಒಂದಷ್ಟು ವಿಚಾರಗಳನ್ನು ಸ್ವತಃ ವಿಶ್ವನಾಥ್ ಅವರ ಹತ್ರ ತಿಳ್ಕೊಳ್ಳೋಣ. ಸರ್, ಏನು ಸರ್, ಟಿಕೆಟ್ ಘೋಷಣೆ ಆಗಿದೆಯಾ ಅಥವಾ ಆಗಿದ್ರೂ ಕೂಡ ಸುಧಾಕರ್ ಅವರು ಯಾಕೆ ಪ್ರಚಾರ ಮಾಡ್ತಾರೆ ಅಥವಾ ಆಗಿಲ್ಲ ಅಂದರೂ ಕೂಡ ಅಂತ? ಇಡೀ ದೇಶದಲ್ಲಿ ಯಾವುದೇ ಲೋಕಸಭಾ ಕ್ಷೇತ್ರದ ಸೀಟ್ ಇಂಥವ್ರಿಗೆ ಅಂತೇಳಿ ಘೋಷಣೆ ಆಗಿಲ್ಲ. ಯಾವುದೇ ಮೊದಲನೇ ಪಟ್ಟಿನೂ ಬಿಡುಗಡೆ ಆಗಿಲ್ಲ. ಅದು ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ವರಿಷ್ಠರು ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂಥೇಳಿ ಬಹಿರಂಗವಾಗಿ ಹೇಳ್ಕೊಂಡು ಮಾಡಿರ್ತಕ್ಕಂಥದ್ದು ಸ್ವಲ್ಪ ಗೊಂದಲಕ್ಕೆ ಎಡೆ ಆಯಿತು. ಕೇವಲ ನನ್ನ ಮಗ ಆಕಾಂಕ್ಷಿ ಅಂತಲ್ಲ, ಆಕಾಂಕ್ಷಿ ಅಲ್ದಿದ್ರೂ ಕೂಡ ಯಾರೇ ಹಂಗೆ ಹೇಳಿದ್ರು ಕೂಡ ಅದು ಸರಿ ಇಲ್ಲ. ಅದ್ರದ್ದು ಕೇವಲ ನಮ್ಮ ಇಬ್ಬರೇ ಆಕಾಂಕ್ಷಿಗಳಲ್ಲ, ಇನ್ನೂ 6-7 ಜನ ಇದ್ದಾರೆ ಅಲ್ಲಿ. ಅವರು ಕೂಡ ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ. ಕೇವಲ ನಮ್ಮ ಇಬ್ಬರದೇ ಅಂತಲ್ಲ ಅದರಲ್ಲಿ. ಸೊ ಅದು ನಾನು ಆಕಾಂಕ್ಷಿ ಪ್ರಚಾರವನ್ನು ಮಾಡ್ತಾಯಿದ್ದೀನಿ ದೇವಮೂಲೆಯಿಂದ, ಇದೆಲ್ಲೂ ಕೂಡ ಇಲ್ಲ. ನೆನ್ನೆ ರಾಜ್ಯಾಧ್ಯಕ್ಷರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ನಮ್ಮ ವರಿಷ್ಠರು ತೀರ್ಮಾನ ತಗೊಳ್ಳೋವರೆಗೂ ಅಂತಿಮವಾಗಿ ಘೋಷಣೆ ಮಾಡೋವರೆಗೂ ಯಾರೂ ಕೂಡ ಅಧಿಕೃತ ಅಭ್ಯರ್ಥಿ ಅಲ್ಲ. ಆಕಾಂಕ್ಷಿ ಅಂತ ಹೇಳ್ಕೊಳೋದ್ರಲ್ಲಿ ತಪ್ಪೇನಿಲ್ಲ. ಸರ್, ಎಲ್ಲೊಂದು ಕಡೆ ಸುಧಾಕರ್ ಅವ್ರನ್ನ ಹೈಕಮಾಂಡ್ ಕಂಟ್ರೋಲ್ ಮಾಡ್ತಾ ಇದೆಯಾ ಅಥವಾ ರಾಜ್ಯ ನಾಯಕರು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ವಾ ಅಂತ? ಯಾಕಂದರೆ ಅವ್ರು ಕೊಟ್ಟಿರುವಂಥ ಹೇಳಿಕೆಗಳು ಕೂಡ ಉಳಿದ ಆಕಾಂಕ್ಷಿಗಳಲ್ಲೂ ಕೂಡ ಗೊಂದಲವನ್ನು ಏರ್ಪಡಿಸ್ತಾ ಇದೆ ಅಂತ. ಅಲ್ಲ, ಈಗ ಅವರನ್ನು ಯಾರೂ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆದರೆ ಪಕ್ಷದ ಮುಖಂಡರಾಗಿರೋದ್ರಿಂದ ಬಹುಶಃ ನಿನ್ನೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದು ಯಾವ ಕಾರಣದಿಂದ ಕೊಟ್ಟರು ಅದು ಸರಿ ಕಾಣ್ತಾ ಇಲ್ಲ. ಯಾಕೆಂದರೆ ನಾನು ಕಾಂಗ್ರೆಸ್ ಬಿಟ್ಟು ಬಂದು ತಪ್ಪು ಮಾಡಿದೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇಲ್ಲೇ ಇದ್ದಿದ್ರೆ ನೀವು ಲೈಫ್ ಲಾಂಗ್ MLA ಆಗ್ತಾಯಿದ್ರಿ, ಮತ್ತು ಯಾರನ್ನೋ CM ಮಾಡೋದಕ್ಕೆ ಹೋಗಿ ನಾವು ಬಲಿಪಶು ಆದ್ವಿ. ಇದು ಹೇಳ್ಬಾರ್ದು. ಬಲಿಪಶು ಏನಾಗಿಲ್ವಲ್ಲ. ಈ ಸರ್ಕಾರ ಇರೋವರೆಗೂ ಕೂಡ ಮಂತ್ರಿ ಆಗಿದ್ರಿ, ಪ್ರಭಾವಿ ಮಂತ್ರಿ ಆಗಿದ್ರಿ. ತಾವು ಕ್ಷೇತ್ರದಲ್ಲಿ ಸೋತಿದ್ದೀರಿ. ಸೋಲ್ಸಿರೋದು ಪಕ್ಷ ಅಲ್ಲ, ಅಲ್ಲಿ ನಮ್ಮ ಕ್ಷೇತ್ರದ ಜನತೆ ನಮ್ಮ ಒಂದು ನಡತೆ ಮೇಲೆ ನಾವು ಯಾವ ಥರ ಸ್ಪಂದಿಸಿದ್ದೀವಿ ಅದ್ರ ಮೇಲೆ ಏನೋ ಒಂದು ತೀರ್ಮಾನ ತೊಗೊಂಡಿರ್ತಾರೆ. ಭಾಳಷ್ಟು ಕಡೆ ನಮ್ಮ ಪ್ರಮುಖರು ಕೂಡ ಈ ಸರಿ ಚುನಾವಣೆಯಲ್ಲಿ ಮಂತ್ರಿಗಳು ಕೂಡ ಸೋತಾಗಿದ್ದಾರೆ. ಹಂಗಂತೇಳಿ ಹತಾಶೆಯಿಂದ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಕಾಯಬೇಕು. ಇವತ್ತು ನಾನು 45 ವರ್ಷ ಆಗಿ ಕೇವಲ ಶಾಸಕನಾಗಿದ್ದೀನಿ, ಒಂದು ಸಾರಿ BDA ಚೇರ್ಮನ್ ಆದೆ. ನಾನು ಬೇರೆಯವ್ರಿಗೆ ಒಂದೇ ಸಾರಿ ಶಾಸಕರಾಗಿ ಮಂತ್ರಿಗಳಾಗಿದ್ದಾರೆ. ನನಗೇನು ಹೊಟ್ಟೆ ಕಿಚ್ಚೇನಿಲ್ಲ. ಪಕ್ಷ ಏನು ಹೇಳ್ತದೋ ಆ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅದರದ್ದು ಏನು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಬಹುಶಃ ವರಿಷ್ಠರ ಗಮನಕ್ಕೂ ಬಂದಿರ್ತದೆ. ಸೊ ಅವ್ರು ಕರೆದು ಯಾವ ಥರ ಏನು ಹೇಳ್ತಾರೆ ಅನ್ನತಕ್ಕಂಥದ್ದು ನನ್ನ ಗಮನಕ್ಕೇನು ಬಂದಿಲ್ಲ. ಇಲ್ಲ ಒಂದು ಕಡೆ ಸುಧಾಕರ್ ಅವರು ಕೂಡ ಸಾಕಷ್ಟು ಬಾರಿ ಕೇಳಿ ಬರ್ತಾಯಿತ್ತು ಗರ್ ವಾಪಸ್ ಆಗ್ತಾರೆ, ಅಂದರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ. ಅಕಸ್ಮಾತ್ ಇಲ್ಲಿ ಟಿಕೆಟ್ ಸಿಗದೇ ಇದ್ದಾಗ ಅವರು ಗರ್ ವಾಪಸ್ ಆದರೆ BJPಯ ನಿಲುವು ಅಥವಾ ನಡೆ ಹೇಗಿರುತ್ತೆ ಅಂತ? ಸರ್, ಗರ್ ವಾಪಸ್ ಆಗೋದಕ್ಕೆ ನಾವು ತಡೆಯೋಕ್ಕಾಗೋದಿಲ್ವ? ಈಗ ಅವ್ರು ನಮಗೆ ಬಂದ ಕಾಂಗ್ರೆಸ್ ಅವ್ರು ತಡೆದು ಕೂಡ ಅವ್ರು ನಮ್ಮ ಜೊತೇಲಿ ಬಂದರು. ವಾಪಸ್ ಹೋಗ್ತೀವಿ ಅಂತೇಳಿ ಭಾಳ ಕಠಿಣವಾದ ತೀರ್ಮಾನವನ್ನು ತಗೊಂಡ್ರೆ ನಮಗೇನು ಅನಿಸೋದಿಲ್ಲ. ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮದು ಏನು ಹಿಂದೆ ಶಕ್ತಿ ಇತ್ತು ಭಾರತೀಯ ಜನತಾ ಪಾರ್ಟಿ, ಅಷ್ಟೇ ಪ್ರಭಾವಿಯಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಬಹುಶಃ ನನಗೆ ನಂಬಿಕೆ ಇದೆ ಅವರು ಹೇಳಿರ್ಬೋದು ಪಕ್ಷ ಬಿಟ್ಟು ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವಿಷ್ಟು ಯಲಹಂಕ ಶಾಸಕರಾದಂತಹ ವಿಶ್ವನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.